ಚರ್ಚೆಯ ಇಂದಿನ ಪ್ರಸಂಗದಲ್ಲಿ ಉತ್ತಮ ಆಕಿಂಚನ್ಯ ಧರ್ಮದ ಚರ್ಚೆಯನ್ನು ಮಾಡೋದಿದೆ. ಧರ್ಮಗಳ ಈ ಲಕ್ಷಣಗಳಲ್ಲಿ ಆತ್ಮನ ಜೀವಿಯ ಮತ್ತೊಂದು ಲಕ್ಷಣ, ನನ್ನ ಸ್ವಭಾವದ ಮತ್ತೊಂದು ಲಕ್ಷಣ ಆಕಿಂಚನ್ಯ ಇದೆ. ಲಕ್ಷಣಗಳ ಮೂಲಕ ನಾವು ವಸ್ತುವನ್ನು ಗುರುತಿಸ್ತೇವೆ. ಆತ್ಮನನ್ನು ಗುರುತಿಸಲಿಕ್ಕೆ ಈ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ನಾನು ನನ್ನನ್ನು ಹೇಗೆ ಗುರುತಿಸಿಕೊಳ್ಳೋದು, ಯಾವ ರೀತಿಯಾಗಿ ನನ್ನನ್ನು ನಾನು ಪರಿಚಯ ಮಾಡಿಕೊಳ್ಳೋದು, ಅದಕ್ಕೆ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ದಶಧರ್ಮಗಳು ಜೀವ ತನ್ನನ್ನು ತಾನು ಗುರುತಿಸಿಕೊಳ್ಳುವಂತಹ, ತನ್ನ ಪರಿಚಯವನ್ನು ತಾನು ಮಾಡಿಕೊಳ್ಳುವಂತಹ पर्व है. तो अपने को बाह्य सभी वस्तुओं की जानकारी बहुत अच्छी तरह से है. शरीर का पोषण कैसा करना चाहिए, घर कैसे बनना चाहिए, किस जगह पे लेना चाहिए, सब जानकारी है जीव को. लेकिन ಪರಿಚಯ नहीं है तो अपने आप का ಪರಿಚಯ नहीं है. ನನ್ನ ಪರಿಚಯ ನನಗಿಲ್ಲ, अन्य ಎಲ್ಲ ವಿಷಯಗಳ ಪರಿಚಯ ಜ್ಞಾನ ನನಗಿದೆ. ದಶಧರ್ಮದ ಸಮಯದಲ್ಲಿ ನನ್ನ ಪರಿಚಯವನ್ನು ನಾನು ಮಾಡಿಕೊಳ್ಳುವಂತಹ ಸಮಯ ಇದೆ. ಈ ಸಮಯವನ್ನು ಕೂಡ ವ್ಯರ್ಥ ಬಾಹ್ಯ ಸಂಯೋಗಗಳ ಏನು ಹೇಳ್ತಾರೆ ನಿರ್ವಹಣೆಯಲ್ಲಿಯೇ ಜೀವನ ಕಳೆದೋಗ್ಬಿಟ್ರೆ ಪರ್ವದ ದಿನಗಳು, ಆತ್ಮಚಿಂತನೆ ಮಾಡೋದು ಯಾವಾಗ? ಹಾಗಾಗಿ ದಶಧರ್ಮಗಳು ನನ್ನ ಸ್ವರೂಪದ ಲಕ್ಷಣ ಇವೆ. ये मेरे स्वभाव के लक्षण है, ऐसा अपने आप को लगना चाहिए ना. ಉತ್ತಮ ಕ್ಷಮಾದಿಂದ ಹಿಡಿದು ಬ್ರಹ್ಮಚರ್ಯದವರೆಗೆ ये कहाँ मिलेंगे? क्षमा कहाँ मिलेगा? मार्दव आर्जव कहाँ मिलेंगे? आकिंचन्य धर्म कहाँ मिलेगा? एल्ली हुडकोदु? कहीं बाजार में नहीं मिलेंगे, किसी दुकान में नहीं मिलने वाले. तो कहाँ मिलेंगे? मंदिर जी में मिलेंगे. नहीं, फिर कहाँ मिलेंगे? बोले प्रत्येक जीव के अंतरंग में मिलेंगे, देह रूपी देवालय में मिलेंगे. ಪ್ರತಿಯೊಂದು ಜೀವಿಯ ಸ್ವಭಾವ ಇದೆ. ಇದು ಕ್ಷಮಾ ನಾನು ಮಾಡೋದು ಬೇಕಿಲ್ಲ, ಕ್ಷಮಾ ನನ್ನ ಸ್ವಭಾವ ಇದೆ. तो क्रोध नहीं करता है तो अपने आप क्षमा प्रकट है. क्षमा करना नहीं पड़ता, क्रोध करना पड़ता है. ನಮ್ಮ ದೃಷ್ಟಿ ಹೇಗಾಗ್ಬಿಟ್ಟಿದೆ ಅಂದರೆ, ನಮಗೆ ನಮ್ಮ ಪರಿಚಯ ಇಲ್ಲ, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಕ್ರೋಧದ ಪರಿಚಯ ತುಂಬ ಚೆನ್ನಾಗಿದೆ. ಯಾಕಂದರೆ ದಿನ ಬೆಳಗಾದ್ರೆ ಕ್ರೋಧ ಮಾಡ್ತಾನೆ ಇದ್ದೀವಿ, ಅದರ ಪರಿಚಯ ಚೆನ್ನಾಗಿದೆ. ಹಾಗಾಗಿ ಕ್ರೋಧದ ಒಂದು ದೃಷ್ಟಿಯಿಂದ ನಾವು ವಿಚಾರ ಮಾಡ್ತೇವೆ. ಆದರೆ ಕ್ರೋಧ ಬಲಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಮಾಡಬೇಕಾಗುತ್ತೆ. ಆದರೆ ಯಾವಾಗ ಕ್ರೋಧ ಇಲ್ಲ, ಕ್ರೋಧ ಮಾಡಲಿಲ್ಲ, ಅದು ಕ್ಷಮ ಅಪನೇ ಆಪ್ ತನ್ನಿಂದ ತಾನೇ ಕ್ಷಮ ಇದೆ ಅಲ್ಲಿ. ಅದೇ ರೀತಿ ಆಕಿಂಚನ್ಯ ಧರ್ಮದ ಸ್ವರೂಪ ಇದೆ. ಆಕಿಂಚನ್ಯ ಅಂದರೆ ಏನು? अकिंचन, अकिंचन, किंचन मानले क्या होता है? अपन बोलते किंचित, किंचित माने थोड़ा भी, स्वल्पनु. अकिंचन स्वल्पनु इल्ला. अकिंचन का मतलब क्या हुआ? थोड़ा भी नहीं, स्वल्पनु इल्ला. स्वल्पनु इल्ला ಅಂದ್ರೆ ಏನು? ಪರಿಗ್ರಹ. ಸ್ವಲ್ಪನೂ ಪರಿಗ್ರಹ ಇಲ್ಲ ಅಂದರೆ ಸಂಪೂರ್ಣ ಪರಿಗ್ರಹ ತ್ಯಾಗ, ಅಪರಿಗ್ರಹ. ಅಪರಿಗ್ರಹದ ಹೆಸರು ಆಕಿಂಚನ್ಯ ಇದೆ. ಆತ್ಮನ ಹತ್ತಿರ ಯಾವ ಪರಿಗ್ರಹ ಇದೆ? ಆತ್ಮ ಅಂತೂ ಅನಾದಿ ಕಾಲದಿಂದ ಅಕಿಂಚನ ಸ್ವರೂಪಿ ಇದ್ದಾನೆ.
कौन से पदार्थ आत्मा के हैं, आत्मा का कितना परिग्रह है, बोलो जीव का कितना परिग्रह है? जीव का तो कुछ भी नहीं है. ಜೀವದ ಪರಿಗ್ರಹ ಎಲ್ಲಿದೆ? ಜೀವ ಅರಸ ಅರೂಪಿ ಅಗಂಧ ಇದ್ದಾನೆ. ಜೀವ ಅಂತೂ ಪರಪದಾರ್ಥಗಳ ಸ್ಪರ್ಶ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. तो परिग्रह कहाँ से उसका हो जाएगा? ಯಾವ ಪರವಸ್ತುಗಳಿದೆ, ಪರಿಗ್ರಹಗಳಿದೆಯಲ್ಲ, ಇವೆಲ್ಲ ನಾವು ಹೇಳಿದಂಗೆ ಕೇಳ್ತಾ ಇದ್ದೀವೇನು? कौन सा परिग्रह ऐसा है जो अपना सुनता है? चेतन और अचेतन दो प्रकार के परिग्रह होते हैं. तो ಯಾವ ಪರಿಗ್ರಹ ನಮ್ಮ ಮಾತು ಕೇಳ್ತಾ ಇದೆ? ಯಾವುದಾದ್ರೂ ನಮ್ಮ ಮಾತು ಕೇಳ್ತಾ ಇದೆಯೇನು? धन धान्य दासी दास कुप्य भांड सुवर्ण, कौन सा परिग्रह ऐसा है जो अपनी बात सुनता है? ಯಾವ್ದು ಕೇಳುತ್ತೆ? धन धान्य दासी दास. नौकर तो अपना सुनते हैं ना, नौकर सुनते ही कि नहीं अपना? कहाँ सुनते हैं? शांति से बैठ के विचार करेंगे, एक भी ऐसा परिग्रह नहीं है जो अपना सुनता है. बोलो, नौकर यदि सुनता है तो अपने आप की सुनता है, अपनी थोड़ी सुनता है. जब तक उसका जो भी चिंतन है, उसका जो भी प्रयोजन है वो सिद्ध होता है तो सुनता है, और सिद्ध नहीं होता है तो नहीं सुनता. ಯಾವ ಪರಿಗ್ರಹ ಕೂಡ ಜೀವದ ಮಾತು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಜೀವ ಚೈತನ್ಯ ಸ್ವರೂಪ ಇದ್ದಾನೆ, ಪರಿಗ್ರಹ ಅಜೀವ ಪುದ್ಗಲ ಇದೆ. ಅದಕ್ಕೇನು ಹೇಳ್ತಾ ಇದ್ದಾರೆ? ಆಕಿಂಚನ್ಯ ಧರ್ಮದ ದಿನ ನಾವೆಲ್ಲ ಬಿಡೋ 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 ವಿಚಾರ ಮಾಡ್ತೇವೆ. ಆದರೆ ತ್ಯಾಗ ಮಾಡೋಕ್ಕಿಂತ ಮುಂಚೆ ಗ್ರಹಣ ಮಾಡೋದಿದೆಯಲ್ಲ, तो ಗ್ರಹಣ ಯಾರನ್ನ ಮಾಡೋದಿದೆ? ಯಾಕಂದರೆ ಪರವಸ್ತುಗಳ ಗ್ರಹಣ ಅಂತೂ ಜೀವ ಮಾಡಲಿಕ್ಕೆ ಆಗೋದಿಲ್ಲ. ಗ್ರಹಣ ಕಿಸ್ಕಾ ಹೋಗ? ಯಾರದ್ದು ಯಾವ ಸ್ವಭಾವ ಇದೆ ಅದರ ಗ್ರಹಣ ಆಗುತ್ತೆ. ಪರವಸ್ತುಗಳ ಗ್ರಹಣ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಪರಿಗ್ರಹ ಯಾವುದಕ್ಕೆ ಕರೆದ್ರು? ತತ್ವಾರ ಸೂತ್ರದಲ್ಲಿ ಏನು ಹೇಳಿದ್ರು? ಮೂರ್ಛಾ ಪರಿಗ್ರಹ. ಮೂರ್ಛಾ ಪರಿಗ್ರಹ. ಪರಿಗ್ರಹದ ಪರಿಭಾಷೆ ಏನು? ಮೂರ್ಛಾ. ಮೂರ್ಛಾ ಅಂದ್ರೆ ಏನು? ಹೇಳ್ತಾರೆ ಮೂರ್ಛೆ ಹೋಗಿ ಬಿದ್ದುಬಿಟ್ಟ. ಮೂರ್ಛೆ ಹೋಗಿ ಬಿದ್ದುಬಿಟ್ಟ ಅಂದ್ರೆ ಏನಾಯ್ತು? ಪ್ರಜ್ಞೆ ಇಲ್ಲ. ಪ್ರಜ್ಞೆ ಇಲ್ಲ. ಪ್ರಜ್ಞೆ ಇಲ್ಲದಿದ್ದಾಗ ಏನಾಗುತ್ತೆ? ಅಕ್ಕಪಕ್ಕ ಏನು ನಡೀತಾ ಇದೆ ಗೊತ್ತಿಲ್ಲ, ಯಾರು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ, ಏನೂ ಗೊತ್ತಾಗ್ತಿಲ್ಲ. ಯಾಕೆ? ಪ್ರಜ್ಞೆ ತಪ್ಪಿಬಿಟ್ಟಿದ್ದಾನೆ, कॉन्शियसनेस नहीं है. तो क्या होता है? कुछ समझ में नहीं आता. ऐसे बोलते मूर्छा मतलब परिग्रह. मतलब सर्वासिद्धि में उसकी टीका में बोलते हैं ममेदम इति परिणामः. मम मम ಅಂದರೆ ನಂದು, ನಂದು ಅನ್ನೋ ಭಾವಕ್ಕೆ ಮೂರ್ಛಾ ಅಂತ ಕರೀತಾರೆ. ಮೂರ್ಛಾತು ಮಮತ್ವ ಪರಿಣಾಮ. ಮೂರ್ಛಾ ಅಂದರೆ ಏನು? ಮಮತ್ವ ಭಾವ. ಮಮತ್ವ ಭಾವ ಅಂದರೆ ಏನು? ನನ್ನದು ಅನ್ನುವಂತಹ ಭಾವ. ಅಕಿಂಚನ ಧರ್ಮ ಏನು ಹೇಳ್ತಾ ಇದೆ? ನಿನಗೆ ಪರವಸ್ತುಗಳ ಬಗ್ಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಿನ್ನ ಸ್ವಭಾವ ಅಕಿಂಚನ ಇದೆ. सबसे पहले तो ये समझना पड़ेगा, मेरा स्वभाव ही अकिंचन है. तो जब अकिंचन स्वभाव है, अपरिग्रह स्वभाव ಇದೆ, तो ವಸ್ತುಗಳ ಗ್ರಹಣ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಅರ್ಥ ಆಗ್ತಿದೆ ಏನು ಹೇಳ್ತಿದ್ದಾರೆ? ಗ್ರಹಣವೇ ಆಗೋದಿಲ್ಲ. ಸಮಯ ಸಾರದ ಕೊನೆಯಲ್ಲಿ ಅಮರಚಂದ್ರಾಚಾರ್ಯರು 47 ಶಕ್ತಿಗಳನ್ನು ಹೇಳ್ತಾರೆ. 47 आत्मा की शक्ति बताई आचार्य ने. तो उसमें एक शक्ति का नाम है त्यागोपादान शून्यत्व शक्ति. शक्ति का नाम क्या है? कहाँ होती है शक्ति? दूसरे में नहीं, अपने में. अपनी बात चलती है. ನನ್ನಲ್ಲಿ ತ್ಯಾಗೋಪಾದನ ಶೂನ್ಯತ್ವ ಶಕ್ತಿ ಅನ್ನುವಂತಹ ಶಕ್ತಿ ಇದೆ. ಇದರ ಅರ್ಥ ಏನು? ಕಿ ತ್ಯಾಗ ಉಪಾದಾನ ಎರಡರಿಂದನೂ ಆತ್ಮ ಶೂನ್ಯ ಇದ್ದಾನೆ. क्या कहते हैं? आत्मा न तो त्याग कर सकता है न ग्रहण कर सकता है. त्यागोपादान शून्यत्व.
न त्याग हो सकता है न ग्रहण हो सकता है, दोनों नहीं हो सकते। अकिंचन धर्म का स्वरूप है ये। ಆಕಿಂಚನ ಧರ್ಮದ ದಿನ ಅಥವಾ ಆಕಿಂಚನ ಧರ್ಮದ ಆರಾಧನೆಯ ಸಮಯದಲ್ಲಿ ಅಧಿಕಾಂಶವಾಗಿ ಯಾವುದರಲ್ಲಿ ಬ್ಯುಸಿ ಇದೀವಿ ನಾವು? ಕೆಲವರು ಗ್ರಹಣೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಕೆಲವರು त्याग ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ। कोई तो त्याग करने में इतना बिजी है कि उसको और कुछ समझ में नहीं आता, और कोई ग्रहण करने में। और जिनवानी क्या कहती है? न ग्रहण किया जा सकता है न त्याग किया जा सकता है। ग्रहण और त्याग दोनों पुण्य पाप के आधार से होते हैं। ನಮ್ಮ ಕರ್ಮದ ಮೇಲೆ ನಮಗೆ ವಿಶ್ವಾಸ ಇದೆಯೇನೋ? ಬಾಯಿಂದ ಹೇಳಲಿಕ್ಕೋಸ್ಕರ ಅಲ್ಲ, ನಿಜವಾಗ್ಲೂ ವಿಶ್ವಾಸ ಇದೆಯೇನೋ? यदि सच्ची में विश्वास है तो ಯಾವ ವಸ್ತುಗಳ ಸಂಯೋಗ ಆಗೋದಿದೆ, ಯಾವ वस्तुಗಳ वियोग आगोदिदे, ये सब पुण्य पाप का खेल है। अपना क्या चलता है इसमें? ये बोला मैंने इतना त्याग किया, त्याग किया, इतना त्याग और ग्रहण ये पुण्य पाप पर चलते हैं। ಚಕ್ರವರ್ತಿ 6 ಖಂಡದ ಸಂಪತ್ತಿಯನ್ನ ಸಂಪಾದನೆ ಮಾಡ್ತಾನೆ। ಆ ಯಾವ 6 ಖಂಡದ ಸಂಪತ್ತಿ ಇದೆ ಅದನ್ನ ಚಕ್ರವರ್ತಿ ಅರ್ಜನೆ ಮಾಡಿದನೇನು? ಚಕ್ರವರ್ತಿ ತರ ಇನ್ನೊಬ್ಬ 6 ಖಂಡದ ಒಡೆಯ ಆಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? दूसरा क्यों नहीं हो सकता चक्रवर्ती? ಚಕ್ರವರ್ತಿ ಭೋಗ ಎಷ್ಟಿದೆ? 5 ಮ್ಲೇಚ್ಛಖಂಡ, 6 ಖಂಡ ವಿಜಯಾರ್ಧ ಪರ್ವತ, ಅದರ ಒಡೆಯ 32,000 ಮುಕುಟಬದ್ಧ ರಾಜರು ಅವನ ಕೆಳಗಡೆ ಇದ್ದಾರೆ। कितने 32,000 राजा उसके नीचे, 84 लाख हाथी, पता नहीं क्या क्या, 18 करोड़ घोड़े, ಇದೆಲ್ಲ ಅವನ ಸಂಪತ್ತಿ ಇದೆ। ನವರತ್ನ ನವನಿಧಿ, ಒಂದೊಂದು ನಿಧಿಯನ್ನ ರತ್ನವನ್ನ ನೋಡ್ಕೊಳ್ಳಿಕ್ಕೆ 1,000 ರಾಜರು। ರಕ್ಷಾ ನೋಡ್ಕೊಳ್ಳಿಕ್ಕೆ ಯಕ್ಷಿ ಏನೇನು ಸಂಪತ್ತಿ ಇದೆ ಚಕ್ರವರ್ತಿದು? तो ನನ್ನ ಪ್ರಶ್ನೆ ಇದೆ, ಚಕ್ರವರ್ತಿ ಹತ್ರ ಜಾಸ್ತಿ ಪರಿಗ್ರಹ ಇದೆಯೋ ನಮ್ಮ ಹತ್ರ ಜಾಸ್ತಿ ಇದೆಯೋ? उत्तर ಬೇಕು ನನಗೆ। चक्रवर्ती के पास संपत्ति ज्यादा है या अपने पास ज्यादा है? किसके पास ज्यादा है? परिग्रह किसके पास ज्यादा है? परिग्रह अपने पास ज्यादा है। संपत्ति परिग्रह यार हत्र जास्ती ಇದೆ? हाँ, जोर से। चक्रवर्ती के पास है ना, चक्रवर्ती के पास परिग्रह ज्यादा है, अपने पास उतना नहीं है। परिग्रह ಎಷ್ಟಿರುತ್ತೆ? अब देखो परिग्रह कितने होते हैं? परिग्रह कितने होते हैं? 24। अब देखो ना, यहाँ पे है ना, परिग्रह 24 भेद त्याग करे जिन राज्य, है ना। परिग्रह ಎಷ್ಟು ಪ್ರಕಾರ? 24। ಅದರಲ್ಲಿ ಅಂತರಂಗ ಪರಿಗ್ರಹಗಳೆಷ್ಟು? 14। 14 ಅಂತರಂಗ ಪರಿಗ್ರಹ और 10 ಬಹಿರಂಗ ಪರಿಗ್ರಹ, है ना। तो अंतरंग परिग्रहದಲ್ಲಿ ಮೊದಲನೇ परिग्रह ಯಾವುದು? अंतरंग जो 14 परिग्रह है ना, उसमें पहले परिग्रह का नाम क्या है? पहला परिग्रह का नाम क्या है? मिथ्यात्व। ಮೊದಲನೇ ಪರಿಗ್ರಹದ ಹೆಸರೇನು? मिथ्यात्व। अब बोलो, पहला परिग्रह का नाम मिथ्यात्व। तो भरत चक्रवर्ती क्षयिक सम्यक दृष्टि था, तो उसके पास मिथ्यात्व परिग्रह है कि नहीं है? नहीं है ना, पक्की बात है ना। तो कितने परिग्रह बचे अभी? ಎಷ್ಟು ಉಳಿತು ಪರಿಗ್ರಹಗಳೀಗ? ಮಿಥ್ಯಾತ್ವ ಹೊರಟೋಯ್ತು। तो ಚಕ್ರವರ್ತಿ ಹತ್ರ ಎಷ್ಟು ಪರಿಗ್ರಹ ಉಳಿತು? 23 ಉಳಿತು। तो अपने पास कितने?
ನಮ್ಮ ಹತ್ರ ಎಷ್ಟು ಉಳಿದಿದೆ? ಮಿಥ್ಯಾತ್ವವನ್ನು ಸೇರಿಸಿದ್ರೆ ಎಷ್ಟಾಯಿತು? ನಮ್ಮ ಹತ್ರ 24 ಇದೆ, ಚಕ್ರವರ್ತಿ ಹತ್ರ 23 ಇದೆ. ನಮ್ಮ ಹತ್ರ ಜಾಸ್ತಿ ಇದೆಯೋ ಚಕ್ರವರ್ತಿ ಹತ್ರ ಜಾಸ್ತಿ ಇದೆಯೋ? बोलो है कि नहीं है? बोलो, है ना? या ये झूठी बात है? बिल्कुल है। जिनवानी में जो परिग्रह की चर्चा चली तो सबसे पहला परिग्रह तो मिथ्यात्व है, तो वो तो अपने पास बिल्कुल जैसा है वैसा ही है, ಚಕ್ರವರ್ತಿ के पास नहीं है. ಚಕ್ರವರ್ತಿ ಹತ್ರ ಮಿಥ್ಯಾತ್ವ ಪರಿಗ್ರಹ ಇಲ್ಲ. ಹಾಗಾದ್ರೆ ಚಕ್ರವರ್ತಿ ನಮ್ಮಕ್ಕಿಂತ ಕಡಿಮೆ ಪರಿಗ್ರಹಗಳನ್ನ ಇಟ್ಟಿದ್ದಾನೆ. ಆದರೆ ನಮಗೆ ಆ ಚಕ್ರವರ್ತಿಯ ಮಿಥ್ಯಾತ್ವ ಪರಿಗ್ರಹ ಕಡೆ ಗಮನವೇ ಹೋಗೋದಿಲ್ಲ. ನಮಗೆ ಅಪ್ಪನಿಗೂ ಮಿಥ್ಯಾತ್ವ धन धान्य दासी दास ಇದೆ ಕಾಣಿಸುತ್ತೆ. इसमें क्या दम है? क्षण मात्र में छूट जाएगा. ನಿಜವಾದ ಪರಿಗ್ರಹ 14 ಪರಿಗ್ರಹಗಳಲ್ಲಿ ಕ್ರೋಧ, ಮಾನ್, ಮಾಯಾ, ಲೋಭ. ಯಾವುದು? क्रोध, मान, माया, लोभ. ये क्या है? ये कषाय है. तो ಕಷಾಯ ಇದೆ ಅಂದ್ರೆ ಏನಿದೆ? ಪರಿಗ್ರಹ ಇದೆ. ಮಿಥ್ಯಾತ್ವ ಮೊದಲನೇ ಪರಿಗ್ರಹ, ಅದಾದ್ಮೇಲೆ ಕ್ರೋಧ ಎರಡನೇದು, ಮಾನ ಮೂರನೇದು, ಮಾಯಾ ನಾಲ್ಕನೇದು, लोभ ಐದನೇದು. अपने को कभी लगता है जब क्रोध करते तो परिग्रह कर रहे हैं? क्रोध का परिमाण, मान का परिमाण, भोग का तो परिमाण करते हैं अपन. तो ಭೋಗದ ಪರಿಮಾಣ ಮಾಡುವಂತೆ ಕ್ರೋಧದ ಪರಿಮಾಣ, ಮಾಯಾಚಾರದ ಪರಿಮಾಣ, ಲೋಭದ ಪರಿಮಾಣ ಮಾಡ್ತೀವೇನು? ಮಾಡೋ ವಿಚಾರ ಆದರೂ ಬರುತ್ತೇನೋ? विचार भी नहीं आता. क्रोध को कौन परिग्रह मानता है? ಕ್ರೋಧ ಮಾಡ್ತಿದ್ದೀನಿ ಅಂದರೆ ಪರಿಗ್ರಹ ಮಾಡ್ತಿದ್ದೀನಿ ಅಂತ ಅನ್ಸುತ್ತೇನು? ತತ್ವಾರ್ ಸೂತ್ರದಲ್ಲಿ ಸೂತ್ರ ಇದೆಯಲ್ಲ, ಬಹುವಾರಂಭ ಪರಿಗ್ರಹತ್ವಂ नारकस्य आयुषः. बहुत आरंभ और बहुत परिग्रह, ये किसका कारण है? ನರಕಾಯು ಬಂಧ का कारण है. ನರಕಾಯು ಬಂಧ ಆಗುತ್ತೆ ಯಾವುದರಿಂದ? ಆರಂಭ ಅಂದರೆ ಪಾಪ, ಅಧಿಕ ಪಾಪ, ಅಧಿಕ ಪರಿಗ್ರಹ, ಇದರಿಂದ ನರಕಗತಿ ಬಂದಾಗುತ್ತೆ. तो ಪರಿಗ್ರಹ ಯಾವುದು? ಈ ನಿಜವಾದ ಪರಿಗ್ರಹ ಅಂತೂ ಅಂತರಂಗ ಪರಿಗ್ರಹ ಇದೆ. ಕ್ರೋಧಾದಿ ಕಷಾಯಗಳಲ್ಲಿ ಪರಿಮಾಣ ಆಗಿಲ್ಲ. तो ಪರಿಮಾಣ ಆಗಲಿಲ್ಲ ಅಂದರೆ ತ್ಯಾಗ ಹೆಂಗಾಗುತ್ತೆ? किसी वस्तु का लोभ, किसी वस्तु का मोह, मायाचार, किसी वस्तु पे क्रोध, ये परिग्रह लगता है? बिल्कुल नहीं लगता. आगे सुनो, 5 हो गए. बोलो हास्य. आरने परिग्रह याವುದು? हास्य. बोलो हास्य परिग्रह किसको लगता है? अपन भगवान की मूर्ति में भी अपने को क्या हसमुख मूर्ति चाहिए, और हास्य होता है परिग्रह, और भगवान होते हैं सारे परिग्रहों से रहित. ಅರ್ಥ ಆಗ್ತಿದೆ? ಹಾಸ್ಯಾದಿ ಸಮಸ್ತ ಪರಿಗ್ರಹಗಳಿಂದ ರಹಿತ ಅನಂತ ಪರಮೇಷ್ಠಿ. ಮತ್ತು ಆ ಪರಿಗ್ರಹವನ್ನು ಜನಬಿಂಬದಲ್ಲಿ ಹುಡುಕ್ತಾ ಇದ್ದೀವಿ. ನಾವೇನು ಹುಡುಕ್ತಾ ಇದ್ದೀವಿ? ವೀತರಾಗತೆಯನ್ನು ಹುಡುಕ್ತಾ ಇದ್ದೀವೋ ಪರಿಗ್ರಹವನ್ನು ಹುಡುಕ್ತಾ ಇದ್ದೀವಿ? ಕಿಸಿ ವಿಚಿತ್ರ ಬಾತ್ ಹೈ, ವೀತರಾಗಿಯಲ್ಲಿ ಪರಿಗ್ರಹವನ್ನು ಹುಡುಕ್ತಾ ಇದ್ದೇವೆ, ಅರಹಂತ ಪರಮೇಶ್ವರಿಯಲ್ಲಿ ಕಷಾಯವನ್ನು, ಪರಿಗ್ರಹವನ್ನು ಹುಡುಕ್ತಾ ಇದ್ದೀವಿ. ಈ ಹಾಸ್ಯ, ರತಿ ಅರತಿ, ಇಷ್ಟ ಅನಿಷ್ಟ, ಯಾವುದಾದ್ರೂ ವಸ್ತು ಇಷ್ಟ ಅನಿಸುತ್ತೆ, ಇನ್ನೊಂದು ಅನಿಷ್ಟ ಅನಿಸುತ್ತೆ. ಇಷ್ಟ ಅನಿಷ್ಟ ಭಾವ ಪರಿಗ್ರಹ ಇದೆ ಅನ್ಸುತ್ತೇನು? शोक, शोक, शोक मनाना. मनाना क्या है? शोक करना. ಶೋಕ, ಸಂತಾಪ, ದುಃಖ ಪಡೋದು, ಇದೇನಿದೆ? ಪರಿಗ್ರಹ ಇದೆ. इससे क्या होगा कि नरक आयु का बंध होगा.
ಹೊಸ ಗಾಡಿ ತೊಗೊಂಬಂದಿದ್ದೀವಿ, ಯಾರೋ ಸ್ಕ್ರ್ಯಾಚ್ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ರು, ಶೋಕ್ ಮನಾತಾ है. ಹೊಸ ಫೋನ್ ತೊಗೊಂಬಂದ, ಒಡೆದೋಯ್ತು, ಶೋಕ್ ಮನಾತಾ है. ಯಾವುದೋ ವಸ್ತು ಕಳೆದೋಯ್ತು, ಶೋಕ್ ಮನಾತಾ है. ಲಾಸ್ ಆಯಿತು, ಶೋಕ. ಶರೀರದಲ್ಲಿ ರೋಗ ಆಯಿತು, ಶೋಕ. ನಾವೆಲ್ಲ ಕ್ಷಣಕ್ಕೂ ಈ ಶೋಕದಲ್ಲಿ ಮುಳುಗೋಗಿರ್ತೇವೆ. तो क्या कर रहे हैं भाई साहब अपन लोग? नरक आयु की तैयारी कर रहे. ನರಕಾಯು ಬಂದ ಆಗೋದಿದೆ, ಯಾಕಂದ್ರೆ ಶೋಕ ಪರಿಗ್ರಹ ಇದೆ, ಮತ್ತು ಬಹುತ್ ಪರಿಗ್ರಹ से नरकायु का बंद होता है. भय, शोक के बाद भय और जुगुप्सा. तो भय, इहलोक भय, परलोक भय, मृत्यु भय, मरण भय. ಪ್ರತಿ ಕ್ಷಣಕ್ಕೂ ಮರಣ ಭಯ ಇದೆ ಇವನಿಗೆ. ಕರೋನಾ ಟೈಮಲ್ಲಿ ನೋಡಿದ್ವಿ ನಾವು ಎಷ್ಟೆಷ್ಟು ಮರಣ ಭಯ ಇದೆ ನಮಗೆ. ಈ ಮರಣ ಭಯ ಯಾವಾಗ ಆಗುತ್ತಿದೆ ನಮಗೆ? ಪ್ರತಿ ಸಮಯ ಇದೆ. ಈಗೊಂದೇನೋ ವಸ್ತು ಹುಳ ಏನಾದರೂ ಬಂದ್ಬಿಟ್ರೆ ಭಯ ಆಗ್ಬಿಡುತ್ತೆ, ಹಾವುಗೀವು ಬಂದ್ಬಿಟ್ರೆ ಎಲ್ಲ ಓಡಾಡ್ಬಿಡ್ತೇವೆ. ಮರಣ ಭಯ ಇದೆ ಇವನಿಗೆ. ಈ ಮರಣ ಭಯ ಪರಿಗ್ರಹ ಇದೆ. ಜಿಗುಪ್ಸ, ಘೃಣ, ಯಾವುದೋ ಅನಿಷ್ಟ ವಸ್ತುವನ್ನು ನೋಡದೆ ಘೃಣ ಮಾಡ್ತಾನೆ, ಶತ್ರುವನ್ನು ನೋಡಿ ಘೃಣ ಮಾಡ್ತಾನೆ, ಶತ್ರುವಿನ ಪ್ರಶಂಸೆ ಆಗ್ತಾ ಇದ್ರೆ ಆ ಕಡೆ ಮುಖ ಮಾಡ್ಕೋತಾನೆ, ಘೃಣ, ಜಿಗುಪ್ಸ. ಇದೆಲ್ಲ ಪರಿಗ್ರಹ ಇದೆ. ಇದನ್ನೆಲ್ಲ ನಾವು ಸಂಗ್ರಹ ಮಾಡಿ इटकोता ಇದೀವೋ ಇಲ್ವೋ? अपने अंतरंग में इन सबको पोषण करते हैं कि नहीं करते, पालन करते हैं कि नहीं करते? यदि पोलन पालन नहीं करते तो ये बढ़ते क्यों? घटने चाहिए थे ना. ಅರ್ಥ ಆಗ್ತಿದೆ ಪರಿಗ್ರಹ ಯಾಕಂತಿದ್ದಾರೆ? ನಾವು ನಮ್ಮ ಮನಸ್ಸಿನಲ್ಲಿ ಅಂತರಂಗದಲ್ಲಿಯೇ ಮಗುವನ್ನು ಪೋಷಣೆ ಮಾಡದಂತೆ ಈ ಎಲ್ಲ ಕಷಾಯ ಭಾವಗಳನ್ನು ಪೋಷಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಿಲ್ಲ. ಯದಿ ಅಂತರಂಗದಲ್ಲಿ ಪೋಷಣೆ ಮಾಡದೆ ಹೋಗಿದ್ದಿದ್ರೆ ಕಡಿಮೆ ಆಗ್ತಿತ್ತು, ಜಾಸ್ತಿ ಯಾಕಾಗ್ತಿತ್ತು? कम होते ना, जास्त अधिक क्यों होते? ये बड़े इसलिए रहे क्योंकि हम पोषण करते हैं. हमें क्रोध मान मायाचार अच्छा लगता है, हमें लगता है कि इनसे मेरा काम सदेगा, इनसे काम बनेगा नहीं, बिगड़ेगा, नरक आयु का बंद होगा. कौन सा काम बनेगा? ಈ ಯಾವ ಅಂತರಂಗ ಪರಿಗ್ರಹಗಳಿದೆ, ಈ ಅಂತರಂಗ ಪರಿಗ್ರಹಗಳ ಕಡೆಗೆ ಗಮನವೇ ಹೋಗೋದಿಲ್ಲ. और थोड़ा बहुत दान दिया, कुछ त्याग कर दिया तो समझते हैं अकिंचन धर्म हो गया. कहाँ हुआ अकिंचन धर्म? अब सोचे, ಚಕ್ರವರ್ತಿ 6 ಖಂಡದ ಸಂಪತ್ತಿಯನ್ನ ಕ್ಷಣ ಮಾತ್ರದಲ್ಲಿ ಬಿಟ್ಟು ಬಿಡ್ತಾನೆ. तो ಹೆಂಗ್ ಬಿಡ್ತಾನೆ? कैसे छोड़ता हो? 84 लाख हाथी होते हैं ना, तो कैसे छोड़ा होगा चक्रवर्ती ने? ಎಲ್ಲ 84 ಲಕ್ಷ ಆನೆಗಳನ್ನ ಎಲ್ಲ ಬಿಟ್ಬಿಡ್ತಾನೆ ನಗರದಲ್ಲಿ. ಏನ್ ಮಾಡ್ತಾನೆ? क्या करता होगा? छोड़ता है मैंने क्या करता होगा? क्या करना क्या है? छोड़ दिया जो जहाँ है वो वही है, उसमें क्या बिगड़ेगा? ಯಾವ ವಸ್ತು ಎಲ್ಲಿದೆ ಅಲ್ಲೇ ಇದೆ. ಅದನ್ನು ಬಿಡೋದಂದ್ರೆ ಏನು ಬಿಡೋದಿದೆ? ತನ್ನ ತನ್ನತ್ವದ ಭಾವವನ್ನು ಬಿಟ್ಟುಬಿಡ್ತಾನೆ. ಮೂರ್ಛಾ ತು ಮಮತ್ವ ಪರಿಣಾಮ. ಮೂರ್ಛಾ ಅಂದರೆ ಮಮತ್ವ ಭಾವ ಇದೆ, ನನ್ನದು ಅನ್ನೋ ಭಾವ ಇದೆ. ನನ್ನದು ಅನ್ನೋ ಭಾವ ಅಂದರೆ ಏನು? ಪರವಸ್ತುಗಳಲ್ಲಿ ಇಲ್ಲಿ ಯಾವುದೋ ಒಂದು ವಸ್ತು ಇಟ್ಟಿದ್ದೇವೆ, ಇದು ನಂದಲ್ಲ, तो ನಾನೇನಂತೀನಿ ಇದು ನಂದು. तो ये पाप होगा कि पुण्य होगा? तो पाप होगा ना, किसी दूसरे की वस्तु है. ಬೇರೆಯವ್ರ ವಸ್ತುವನ್ನು ನಂದು ಅಂತಂದರೆ ಪಾಪ ಆಗುತ್ತೆ. तो बोलता है ನೀನು ಜೀವದ್ರವ್ಯ ಇದೆಯಾ, ಚೈತನ್ಯ ಸ್ವರೂಪಿ ಇದೆಯಾ, ಜ್ಞಾನ ದರ್ಶನ ಸ್ವರೂಪಿ ಇದೆಯಾ? ಮತ್ತು ಜ್ಞಾನ ದರ್ಶನ ಸ್ವರೂಪಿ ಆತ್ಮ ये क्या कहता है? ये घर मेरा, बैंक बैलेंस मेरा, ये शरीर मेरा.
तो ऐसे कैसे हो सकता है? तो बहुत बड़ा अपराधी है। पर वस्तु को अपना कहता है। ಅದು ಪುದ್ಗಲ ದ್ರವ್ಯ ಇದೆ, ಅಜೀವ ದ್ರವ್ಯ ಇದೆ. ಅದನ್ನ ನನ್ನದು ಅಂತ ಅನ್ಲಿಕ್ಕೆ ಏನು ಸಾಧ್ಯ ಇದೆ? ಇದು अपराध आगोदिल्वेनो? पर वस्तु को अपना मानना ये तो अपराध है ना. तो ये अपराध हम करते जा रहे. पर वस्तुविನ ಮೇಲೆ ಸ್ವಾಮಿತ್ವವನ್ನು, ಪರವಸ್ತುವಿನ ಮೇಲೆ ಅಧಿಕಾರವನ್ನು ಜಮಾಯಿಸ್ಲಿಕ್ಕೆ ಹೋಗ್ತಾ ಇದೆ. ಶರೀರದ ಮೇಲೆ ಅಧಿಕಾರ ಜಮಾಯಿಸ್ಲಿಕ್ಕೆ ಹೋಗ್ತಾನೆ. ಪಂಚೇಂದ್ರಿಯ ವಿಷಯಗಳ ಮೇಲೆ ಅಧಿಕಾರವನ್ನು ಜಮಾಯಿಸ್ಲಿಕ್ಕೆ ಹೋಗ್ತಾನೆ. ನಂಗೆ ಇದು ಇಷ್ಟ ಇದೆ, ನಂಗೆ ಅದು ಇಷ್ಟ ಇಲ್ಲ. अब तेरा इष्ट अनिष्ट क्या चलता है? लेकिन पंचेंद्रिय विषयಗಳ ಮೇಲೆ ಅಧಿಕಾರ ಜಮಾಯಿಸ್ತಾನೆ. ನಂಗೆ ಹಿಂಗೆ ಬೇಕು, ನಂಗೆ ಹಂಗೆ ಬೇಕು ಅಂತ. लेकिन होता वही है जैसा उदय होता है. अपने ವಿಚಾರ, ನನ್ನ ವಿಚಾರಗಳಿಂದ ಏನಾಗುತ್ತೆ, ಯಾವ ರೀತಿಯಾದ ಉದಯ ಇದೆ ಆ ರೀತಿಯಾಗಿ ಆಗುತ್ತೆ. ಹೇಳೋ ತಾತ್ಪರ್ಯ ಏನಿದೆ, ಯಾವ ಪರಿಗ್ರಹ ಇದೆ ಅದು ವಸ್ತುವಿನ ಪರಿಗ್ರಹ ಅಲ್ಲ. ತ್ಯಾಗ ಎಲ್ಲಿ, ಯಾರು ಏನು ತ್ಯಾಗ ಮಾಡಿ ಹೋಗಿದ್ದಾರೆ? ಅನಂತಾನಂತ ಸಿದ್ಧ ಪರಮೇಶ್ವರಿ ಅನಂತ ಪರಮೇಶ್ವರಿ ಹುವೇನಾ? तो ಯಾರು ಏನು ತ್ಯಾಗ ಮಾಡಿದ್ರು? ಯಾವುದು ಎಲ್ಲಿತ್ತು ಎಲ್ಲ ಅಲ್ಲೇ ಇದೆ. ಯಾವುದು ಎಲ್ಲಿತ್ತು ಎಲ್ಲ ಅಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. फिर त्याग क्या किया कि मेरा मानना छोड़ दिया, बस हो गया. ನಂದು ಅಂತ ಇದೆ, ಜ್ಞಾನೋದಯ ಆಯಿತು कि ನಂದು ಅಂತ ಇಲ್ಲ. ಸಮಯ ಸಾರದಲ್ಲಿ ದೊಡ್ಡ ಅಧಿಕಾರವೇ ಇದಕ್ಕೋಸ್ಕರ ಇದೆ, ಕರ್ತಾಕರ್ಮಾಧಿಕಾರ. ಅದರಲ್ಲಿ ಏನು ಹೇಳ್ತಿದ್ದಾರೆ, ನಾವು ನಿನ್ನೆ ಚರ್ಚೆ ಮಾಡ್ತಿದ್ವಲ್ಲ, ವ್ಯುತ್ಸರ್ಗ ಧ್ಯಾನ. ನಾಣಂ ಪಚ್ಚಕ್ಕಾಣಂ ಅಲ್ಲಿ ಗಾಥೆಯಿಂದ ನಾವು ಚರ್ಚೆ ಶುರು ಮಾಡಿದ್ರೆ ಜ್ಞಾನದಲ್ಲಿ ಪ್ರತ್ಯಾಖ್ಯಾನ ಆಗುತ್ತೆ, ಜ್ಞಾನದಲ್ಲಿ ತ್ಯಾಗ ಆಗುತ್ತೆ. ಯಾಕಂದ್ರೆ ಗ್ರಹಣ ಕಾ ಹುವಾ ತಾ, ಗ್ರಹಣ ಬಿ ಜ್ಞಾನ ಮೇ ಹುವಾ ತಾ. ಪರಿಗ್ರಹ ಬಾಹ್ಯದಲ್ಲಿ ಇರೋದಿಲ್ಲ, ನಿಜವಾಗ್ಲೂ ಬಾಹ್ಯದಲ್ಲಿ ಕಾಣಿಸುತ್ತೆ. ನಿಜವಾದ ಪರಿಗ್ರಹ ಅಂತರಂಗದಲ್ಲಿರುತ್ತೆ. ಭಾವನೆಯಲ್ಲಿ ಗ್ರಹಣೆ ಆಗಿತ್ತು, ಭಾವನೆಯಲ್ಲೇ ತ್ಯಾಗ ಆಗುತ್ತೆ. नहीं तो वस्तु तो अपना नहीं होता ना, वस्तु का अपना होता है. ಎಷ್ಟು ಪ್ರಯತ್ನ ಪಟ್ಟರೂ ವಸ್ತು ಸಿಗೋದಿಲ್ಲ. ಮತ್ತು ಏನೂ ಪ್ರಯತ್ನ ಮಾಡದಿದ್ರೂ ವಸ್ತು ಸಿಗುತ್ತೆ. ನಮಗೆಲ್ರಿಗೂ ಜೀವನದಲ್ಲಿ ಇದು ಅನುಭವ ಇದೆಯೋ ಇಲ್ವೋ? ನಾನು ಎಷ್ಟೇ ಪ್ರಯತ್ನ ಪಟ್ಟರು ಭೋಗ ಸಾಮಗ್ರಿ ಸಿಗ್ತಾ ಇಲ್ಲ. ಮತ್ತು कोई ऐसा है वो कुछ नहीं करता, फिर भी आ रहा है बोलो. ಸಂಪತ್ತಿ ಸಾಕಾಯಿತು, ಇನ್ನೀ ಸಂಪತ್ತಿ ಬೇಡ ಅಂತ ಹಳ್ಳ ತೆಗೆದು ಆ ಸಂಪತ್ತಿ ಅದನ್ನೆಲ್ಲ ಆ ಹಳ್ಳದಲ್ಲಿ ಹಾಕಕ್ಕೆ ಹೋದ. ಮತ್ತೆ ಯಾವಾಗ ಅದನ್ನು ಅಗದ, ಅಲ್ಲಿಂದನೂ ಮತ್ತೆ ಧನ ಸಂಪತ್ತಿ ಪ್ರಾಪ್ತಿ ಆಯಿತು. तो क्या करेगा? पुण्य का उदय है, पुण्य के उदय को कौन रोक सकता है? ಬರ್ತಾ ಇದೆ. ಆ ಪಾಪ का उदय है, तो ಯಾವುದೇ ಸಂಪತ್ತಿ ಇದೆ ಅದು ಕೂಡ ಬಿಟ್ಟು ಹೋಗ್ತಾ ಇದೆ. तो ಸಂಪತ್ತಿ ಬಿಟ್ಟು ಹೋಗ್ತಾ ಇದೆ ಅಂದರೆ ತ್ಯಾಗ ಮಾಡಿದ್ನೇನು? ಇಲ್ಲ. ನಮಗೇನು ಅನ್ಸುತ್ತೆ, ಯಾರ ಹತ್ರ ಎಷ್ಟು ಪರಿಗ್ರಹ ಇದೆ ಅವನು ಅಷ್ಟು ಪಾಪಿ. अपने को क्या लगता है, जिसके पास जितना ज्यादा पैसा हो वो उतना बड़ा पापी. ऐसा नहीं है. परिग्रह का संबंध तो अंतरंग परिणामों से है. तो जिसके पास जितना मिथ्यात्व, जितने क्रोधमान माया लोभ, उस पदार्थ के संबंध में जितना राग द्वेष, वो उतना बड़ा परिग्रही. तो ಪರಿಗ್ರಹದ ಸಂಬಂಧ ಅಂತೂ ಮಮತ್ವ ಭಾವದ ಜೊತೆಗಿದೆ. ಹಾಗಾದ್ರೆ ಈ ಅಚ್ಚ ಉಪಾಯ ಕ್ಯಾ ಕರು, ಎಷ್ಟು ಬೇಕು ಎಲ್ಲ ಪರಿಗ್ರಹಗಳನ್ನ ಇಟ್ಕೊಳ್ಳೋದು ಮತ್ತು ನಂದಲ್ಲ ಅಂತ ಅನ್ನೋದು. तो हो गया. सारा परिग्रह रखो चक्रवर्ती जैसे और बोलो क्या कि मेरा तो कुछ भी नहीं है, तो अकिंचन धर्म प्रकट हो जाएगा. फिर भी नहीं होगा. ನಂದ ಅಲ್ಲ ಅನ್ನೋ ಭಾವ ಯಾವಾಗ ಬರುತ್ತೆ, ಆಗ ಆ ಪರಿಗ್ರಹ ಅಲ್ಪ ಕಾಲದಿಂದನೇ ದೂರ ಆಗುತ್ತೆ. ಅಮೋಘ ವರ್ಷ ಚಕ್ರವರ್ತಿ
ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಗ್ರಂಥವನ್ನು ಬರೆದ 9ನೇ ಶತಮಾನದಲ್ಲಿ. ये अमोघवर्ष चक्रवर्ती वही है जिसने धौला महाधौला टीकाओं को लिखने के लिए अनुमोदना की थी. ಆ ಅಮೋಘವರ್ಷ ಚಕ್ರವರ್ತಿ ಒಂದು ಚಿಕ್ಕ ಗ್ರಂಥ ಬರೀತಾನೆ, ಪ್ರಶ್ನೋತ್ತರ ರತ್ನಮಾಲಿಕಾ. ಅನೇಕ ವಿದ್ವಾಂಸರೆಲ್ಲ ಏನು ಮಾಡ್ತಾರೆ, ಈ ಅಮೋಘವರ್ಷ ಚಕ್ರವರ್ತಿ ಏನು ದೀಕ್ಷೆ ತಗೊಂಡಿರಲಿಲ್ಲ. ಯಾಕಂದರೆ ಇವನು ಕಾವ್ಯ ಬರೆಯುವಾಗ ಅಥವಾ ಶಾಸನಗಳಲ್ಲಿ 878-75ರಲ್ಲಿ ಇವನ ಹೆಸರು ಬರುತ್ತೆ. ಇವನ ಹೆಸರಲ್ಲಿ ಶಾಸನಗಳು ಬರೆಸ್ತಾರೆ. ಅಲ್ಲಿ ಅದರ ಸಂಪಾದನೆ ಮಾಡುವಾಗ ನಾನು ಬರೆದಿದ್ದೆ, ಯಾವ ಪರಿಗ್ರಹಗಳ ತ್ಯಾಗದ ಒಂದು ಕ್ರಮ ಇದೆ, ಅದರಲ್ಲಿ ಮೊದಲು ಮಿಥ್ಯಾತ್ವ ದೂರ ಆಗುತ್ತೆ, ಆಮೇಲೆ ಪರಿಗ್ರಹದ ಪರಿಮಾಣ ಆಗುತ್ತೆ, ಆಮೇಲೆ ಅಪರಿಗ್ರಹ ಆಗುತ್ತೆ. ಒಂದೇ ಸಲ ಅಪರಿಗ್ರಹ ಆಗೋದಿಲ್ಲ. तो ಹೆಂಗಾಗುತ್ತೆ, पहले एक परिग्रह मिथ्यात्व जाएगा, उसके बाद परिमाण लिमिटेशन आಗುತ್ತೆ, ಆಮೇಲೆ संपूर्ण परिग्रह ಬಿಟ್ಟು ಹೋಗುತ್ತೆ. लेकिन अपना पुरुषार्थ कैसे चलता है, उल्टा, पहले सब छोड़ दो फिर मिथ्यात्व की चिंता करेंगे. ಅಂತರಂಗದಲ್ಲಿ ವಸ್ತುಗಳ ಬಗ್ಗೆಗಿರುವಂತಹ ಅಭಿಲಾಷೆ ಬಿಟ್ಟು ಹೋಗಿಲ್ಲ, ವಸ್ತುಗಳಲ್ಲಿ ಸುಖ ಇದೆ ಅನ್ನೋ ಭಾವ ಬಿಟ್ಟು ಹೋಗಿಲ್ಲ, ಮತ್ತು ತ್ಯಾಗ ಮಾಡ್ತಾ ಇದ್ದಾನೆ. तो ನಿಜವಾದ ತ್ಯಾಗ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? बोलो ये संभव है? अंतरंग में तो बहुत वस्तुओं का भोग करूं, इतना भोजन करूं, इतना देखूं, इतना करूं, ये सब भाव है, और त्याग कर दिया तो क्या होगा? अब दुख ही दुख होगा ना, सुख कहाँ होगा? ಯಾಕಂದರೆ ಮನಸ್ಸಿನಲ್ಲಿ ಭೋಗಿಸ್ಬೇಕು ಅನ್ನೋದಿದೆ. ಮತ್ತು ತ್ಯಾಗ ಮಾಡಿದ್ದಾನೆ, अब क्या करे, त्याग तो कर दिया है. तो ಅದು ಜಿನದತ್ತ ಶ್ರೇಷ್ಠಿದ ಕಥೆ ಹೇಳಿದ್ನಲ್ಲ ನಾನು, ಯದರ್ಚಾ ಭಾವೇನ ಪ್ರಮುದಿತ ಮನಾದರ್ದುರ ಇಹ ಕ್ಷಣಾದಾಸೀತ್ ಸ್ವರ್ಗೀ ಗುಣಗಣ ಮುಖಸ್. ಯಾವುದು? ಮಹಾವೀರಾಷ್ಟಕ ಸ್ತೋತ್ರ. ಅವನು ಎಲ್ಲೋದ? ಸಾಮಯಿಕ ಮಾಡ್ಕೊಂಡು ಸಾಮಯಿಕ ಮಾಡ್ತಾ ನರಕಕ್ಕೆ ಹೋದ. ಯಾಕೆ ಸಾಮಯಿಕ ಮಾಡ್ತಾ ಯಾರು ನರಕಕ್ಕೆ ಹೋಗ್ತಾರೆ? ಹೊರಗಡೆ ಸಾಮಯಿಕ ಮಾಡ್ತಾ ಇರುವಂತೆ ಕಾಣಿಸ್ತಿದ್ದಾನೆ, ಒಳಗಡೆ ಭಾವ ಏನು ನಡೀತಿದೆ? ಕಪ್ಪೆಯಾಗಿ ಹುಟ್ಟಿದ. ಒಳಗಡೆ ಭಾವ ಏನು ನಡೀತಾ ಇದೆ? ನೀರು ಬೇಕು ಅಂತಿದೆ. ಕತೆ ಗೊತ್ತಿಲ್ಲ ಯಾರಿಗೂ, ಕತೆ ಹೇಳಕ್ಕೆ ಟೈಮ್ ಇಲ್ಲ. तो ಅವನಿಗೇನಾಗುತ್ತೆ, ಸಾಮಯಿಕ ಮಾಡ್ತಾ ಕೂತಿದ್ದಾನೆ. ಸಾಮಯಿಕದಲ್ಲಿ ಆತ್ಮಧ್ಯಾನ ಆಗಬೇಕಿತ್ತು, ಆದರೆ ಬಾಯಾರಿಕೆಯಾಗಿ ನೀರು ಬೇಕು ಅಂತಿದ್ದಾನೆ. ಹೊರಗಡೆ ಸಾಮಯಿಕ ನಡೀತಿದೆ. तो कहाँ गया? मेंढक हुआ, ಕಪ್ಪೆಯಾಗಿ ಹುಟ್ಟಿದ. ಬಾಹ್ಯದಲ್ಲಿ ಏನು ನಡೀತಾ ಇದೆ ಅನ್ನೋಕ್ಕಿಂತ ಅಂತರಂಗದಲ್ಲಿ ವಾಸನೆ, ವಾಸನ ಮತ್ಲಬ್ ಭೋಗಿಸುವ ಆಸೆ, ಪರವಸ್ತುಗಳಲ್ಲಿ ಸುಖಬುದ್ಧಿ ಎಷ್ಟಿದೆ. पहले तो लगना चाहिए कि वास्तव में परवस्तु में सुख नहीं है, निष्पक्ष रूप से अपने आप को लगना चाहिए, तब त्याग होगा. सुनना आश्चर्यजनक बात है, जब तक वो वस्तु पर नहीं लगता, ಅದರಲ್ಲಿ ಸುಖ ಬುದ್ಧಿ ಹೊರಟೋಗೋದಿಲ್ಲ, ಅಲ್ಲಿವರೆಗೆ ತ್ಯಾಗನೇ ಆಗೋದಿಲ್ಲ. तो ನಿನ್ನೆ ಯಾವ ತ್ಯಾಗ ಇದೆ ಅದೆಲ್ಲ ನಿರರ್ಥಕ ಇದೆ. ಅದಕ್ಕೆ ಕುಂದು ಸ್ವಾಮಿ ಏನು ಹೇಳ್ತಾರೆ, ಮಿಥ್ಯಾತ್ವವಸ್ಥೆಯಲ್ಲಿ ಮಾಡಿರೋ ಚಾರಿತ್ರ್ಯ ಎಲ್ಲ ಏನಿದೆ? ಮಿಥ್ಯಾ ಚಾರಿತ್ರ ಇದೆ. चारित्र पालन करो, कितना करोगे? कि जितना भी करोगे सब मिथ्या है. मिथ्या का मतलब निरर्थक है. बाल तपांसी, बाल तप, ಮಿಥ್ಯಾವಸ್ಥೆಯಲ್ಲಿ ತಪ ಮಾಡ್ತಾ ಇದ್ದಾನೆ, ಚಾರಿತ್ರ ಪಾಲನೆ ಮಾಡ್ತಿದ್ದಾನೆ, ತ್ಯಾಗ ಮಾಡ್ತಿದ್ದಾನೆ. तो ಇದರಿಂದ ಏನಾಗೋದಿದೆ कि कुछ नहीं होगा, ಎಲ್ಲ ಮಿಥ್ಯಾ ಚಾರಿತ್ರ ಇದೆ. ಇಷ್ಟೆಲ್ಲ ತ್ಯಾಗ ಮಾಡಿದ್ರು ಮಿಥ್ಯಾ ಚಾರಿತ್ರ. ಏನು ಹೇಳ್ತಾ ಇದ್ದಾರೆ ನೋಡ್ತಿದ್ದೀವಲ್ಲ ನಾವು. ಒಂದು ಕಡೆ ನಮ್ಮ ಹತ್ರ ಬಾಹ್ಯ ಸಾಮಗ್ರಿಗಳು ಎಷ್ಟಿದೆ, ಚಕ್ರವರ್ತಿ ದೃಷ್ಟಿಯಿಂದ ತುಂಬ ಕಡಿಮೆ ಇದೆ. ಆದರೆ ಚಕ್ರವರ್ತಿ ಹತ್ರ ನಮಗಿಂತ ಕಡಿಮೆ ಪರಿಗ್ರಹ ಇದೆ. ಯಾಕಂದರೆ ವಸ್ತು ನಮ್ಮ ಕೈಯಲ್ಲಿ ಇಲ್ಲ. ನಾವು ಹೇಳಿದಂತೆ ಯಾವ ವಸ್ತುನೂ ಕೇಳೋದಿಲ್ಲ.
ನಮ್ಮ ಪುಣ್ಯ ಪಾಪಗಳ ಅನುಸಾರವಾಗಿ ವಸ್ತುಗಳ ವಿಯೋಗ ಸಂಯೋಗ ಆಗುತ್ತೆ. छोड़ने वाले तुम कौन होते हो और ग्रहण करने वाले तुम कौन होते हो? नहीं चलता कुछ भी. गंभीर रूप से विचार करना पड़ेगा, तब समझ में आएगा. ಯಾವುದು ನನ್ನ ಕೈಯಲ್ಲಿಲ್ಲ. ಒಳ್ಳೆ ಜಾಬ್ ಸಿಗುತ್ತೋ ಸಿಗೋದಿಲ್ವೋ ಯಾರ ಕೈಯಲ್ಲಿದೆ? ಪುಣ್ಯ ಪಾಪದ ಕೈಯಲ್ಲಿದೆ. ನಿರೋಗಿ ಶರೀರ ಸಿಗುತ್ತೋ ರೋಗ ಶರೀರ ಸಿಗುತ್ತೋ ಯಾರ ಕೈಯಲ್ಲಿದೆ? अच्छा कितने दिन में चेकअप करना चाहिए बॉडी का? साल में एक बार, 6 महीने में एक बार, महीने में एक बार? कब चेकअप करेंगे तो शरीर स्वस्थ रहेगा? बोलो क्या बात करते हो. 24 घंटा जो हॉस्पिटल में ही रहते हैं डॉक्टर, उनकी तबीयत बिगड़ जाती है. बोलो अब किसकी ठीक रहेगी? अब चेकअप करने से ही तबीयत ठीक होता होता तो डॉक्टर का तो खराब होना ही नहीं चाहिए. क्यों होता है? अपना अपना पुण्य पाप का उदय है. ವಸ್ತುಗಳೇನು ಮಾಡುತ್ತೆ ಅದರಲ್ಲಿ? ಈ वस्तु में तो अपना चलता ही नहीं है. मैंने भोजन का त्याग किया. कौन करता है भोजन का त्याग? तुम कर सकते हो? ದೇವಗತಿ का ಉದಾಹರಣೆ बताया था ना. ಹಸಿವು ಆಗುವಂತಹ ವಿಕಲ್ಪ ಆಯಿತು ಅಷ್ಟೇ. ವಿಕಲ್ಪ ಆಗ್ತಾ ಇದ್ದಂತೆ ಕಂಠದಲ್ಲಿ ಅಮೃತ ಸ್ರಾವ ಆಗುತ್ತೆ. अब उपवास कैसे करोगे? कैसे करोगे उपवास? मनुष्य गतियಲ್ಲೂ ಹೀಗೆ ಇದೆ. कितने दिनों से सोच रहा है संयम का पालन करूं, नहीं होता इससे. तो क्या करो? पहले ಅಂತರಂಗದಲ್ಲಿ ವಸ್ತುಗಳ ಬಗ್ಗೆ, ಶರೀರದ ಬಗ್ಗೆ ಎರಡು ಪ್ರಕಾರ ಪರಿಗ್ರಹಗಳಿದೆಯಲ್ಲ, चेतन और अचेतन. तो चेतन परिग्रह ಅಂತೂ ಯಾವುದಿದೆ? ಪರಿವಾರ, ಕುಟುಂಬ, चेतन परिग्रह. और अचेतन परिग्रह ये सारे ವಸ್ತು. ಎರಡೂ ಪದಾರ್ಥಗಳಲ್ಲಿ ಎರಡರಲ್ಲೂ ಕೂಡ ಯಾವ ಸುಖ ಬುದ್ಧಿ ಇದೆ, ये अच्छा है, इससे सुख मिलेगा. पुत्र से सुख मिलेगा, पुत्री से सुख मिलेगा, पत्नी से सुख मिलेगा. ಈ ಭಾವ ಇಲ್ಲಿವರೆಗೆ ಹೋಗೋದಿಲ್ಲ, तब तक त्याग नहीं होगा. पहले तो मूर्छा तो ममत्व परिणाम, ममत्व का परिणाम तो जाना चाहिए ना. रोज सुबह अखबार पढ़ते हैं और अखबार में लिखा है ಮೈಸೂರು ಬೆಂಗಳೂರು ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಬಸ್ ಆಕ್ಸಿಡೆಂಟ್ ಆಗಿದೆ, 30 ಜನ ಸತ್ತೋಗಿದ್ದಾರೆ. और चाय पी रहा है. अब इसको कुछ फर्क नहीं पड़ता. कि फर्क पड़ता है? किसको फर्क पड़ता है? किसी को फर्क नहीं पड़ता. चाय पी रहा है और पढ़ रहा है. अब इतने में फोन आया. अब क्या बोला गया फोन में कि कल जो एक्सीडेंट हुआ था ना, उसमें हमारा भाई था. ನಮ್ಮ ಸಂಬಂಧಿಕರಿದ್ರು ಅದರಲ್ಲಿ. तो ಇಷ್ಟು ಕೇಳ್ತಾ ಇದ್ದಂತೆ ಏನಾಗುತ್ತೆ? अब चाय पिएगा, अब नहीं पिएगा. तो दुख किस बात का हुआ? एक्सीडेंट होने का दुख है कि अपना कोई था इसलिए दुख है? दुख तो अपने का है. तो बोलते हैं मूर्छा तो ममत्व परिणाम. अपना होने का ही परिग्रह है, वस्तु के होने को परिग्रह नहीं कहते हैं. अपना 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 ನಂದಿದೆ ನಂದಿದೆ, ನಾನು ಹೇಳೋವಾಗ ಕೇಳುತ್ತೆ ಅನ್ನೋ ಯಾವ ಭಾವ ಇದೆ, ಆ ಭಾವನೆ ನಿಜವಾಗ್ಲೂ ಪರಿಗ್ರಹ ಇದೆ. ಅನ್ಯ ಯಾವ ವಸ್ತುಗಳಿದೆ, ಅದು ಮೊದಲು ಇತ್ತು, ನಾಳೆನೂ ಇರೋದಿದೆ. ಅದರಿಂದ ಏನಾಗುತ್ತೆ? ಯಾವ ಈ ಮೈಸೂರು ನಗರ ಇದೆ, ಮೊದಲಿರಲಿಲ್ವೇನು? पहले भी था ना. आगे रहेगा कि नहीं रहेगा? रहेगा ना. तो अपना क्या चलता है इसमें? कुछ नहीं चलता, लेकिन मानता है. ಪೂಜೆಯಲ್ಲಿ ಏನು ಹೇಳ್ತಿದ್ದಾರೆ? फांस तनक सी तन में साले, चाह लंगोटी की दुख भाले. अब ಈ ಉದಾಹರಣೆ, ಈ ಕಥೆನೂ ಹೇಳೋದಿಲ್ಲ ನಾನೀಗ. ಬಟ್ ಒಂದು ಯಾವ ಪರಿಗ್ರಹ ಇದೆ, ಒಂದು ಪರಿಗ್ರಹದ ಹಿಂದೆ 100 ಪರಿಗ್ರಹಗಳ ಸಂತತಿ ಶುರುವಾಗುತ್ತೆ. ये परंपरा है, ये अपने को समझना पड़ेगा.
ಒಂದು ಬಟ್ಟೆ ತೊಗೊಂಬಂದೆ, ಆ ಬಟ್ಟೆ ತೊಗೊಂಬಂದಿರೋದ್ರಿಂದ ಅದ್ರ ಹಿಂದೆ ಏನೇನು ಶುರು ಆಗುತ್ತೆ? अब ये कपड़ा कॉटन का है कि सिंथेटिक है, अब इसको वॉश करना है कि ड्राई क्लीन करना है, बोलो इसको प्रेस करना है कि नहीं करना है, तो कहाँ रखना है, कैसे रखना है, कब पहनना है, कब नहीं पहनना है. ಒಂದು ವಸ್ತುವಿನ ಹಿಂದೆ 1000 विचारಗಳು ಪ್ರಾರಂಭ ಆಗ್ಬಿಡುತ್ತೆ. परिग्रह दुख का कारण इसलिए नहीं है कि उसको इकट्ठा करता है. ಪರಿಗ್ರಹ ದುಃಖಕ್ಕೆ ಕಾರಣ ಯಾಕಿದೆ? कि ಪರಿಗ್ರಹದ ಹಿಂದೆ ಇವನು ವಿಚಾರಗಳು ನಿರಂತರವಾಗಿ ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದಾನೆ. तो दुख ಇದೆಯೋ ಸುಖ ಇದೆಯೋ, गाड़ी आई तो कौन साफ करेगा, कौन धोएगा, कौन संभालेगा, ಅದರ ಹಿಂದೆ ಎಷ್ಟು ವಿಚಾರಗಳಿದೆ. ಒಂದು ಪರಿಗ್ರಹದ ಹಿಂದೆ ಅನೇಕ ವಿಚಾರಗಳಿದೆ. ಆ ವಿಚಾರಗಳ ದುಃಖವನ್ನು ಕೊಡುತ್ತೆ ಇವನಿಗೆ. ಆದರೆ ಇವನು ಗೊತ್ತೇ ಆಗೋದಿಲ್ಲ, ಅದ್ರ ಬಗ್ಗೆ ವಿಚಾರನೇ ಇಲ್ಲ. ಇಸ್ಕೋ ಲಗ್ತಾ ಹಿ नहीं है. अब थोड़ा ಆರಾಮಾಗಿ ಕೂತ್ಕೊಂಡು ವಿಚಾರ ಮಾಡೋದು. ಈ ಪರಿಗ್ರಹ ಇಲ್ಲದೆ ಹೋಗಿದ್ದಿದ್ರೆ ನನ್ನ ವಿಚಾರಗಳು ಎಷ್ಟು ಸಮಾಧಾನವಾಗಿರ್ತಿತ್ತು, ಎಷ್ಟು ಶಾಂತವಾಗಿರ್ತಿತ್ತು. ಆರಾಮ್ ಸೆ ಬೇಟೆ, कोई परिग्रह की चिंता नहीं है. ಎಲ್ಲಿವರೆಗೆ ಪರಿಗ್ರಹ ಇದೆ ಅಲ್ಲಿವರೆಗೆ ಚಿಂತನೆ ಇದೆ. ಎಷ್ಟು ಜಾಸ್ತಿ ಪರಿಗ್ರಹ ಅಷ್ಟು ಜಾಸ್ತಿ ಚಿಂತೆ. वो बताए सर सेठ हुकुमचंद की कहानी, ಎಷ್ಟು ಜಾಸ್ತಿ ಆಗ್ತಾ ಇದೆ ಅಷ್ಟು ಚಿಂತೆ ಜಾಸ್ತಿ ಆಗ್ತಿದೆ. इसलिए वो दुख का कारण है. ಅರ್ಥ ಆಗ್ತಿದೆಯಲ್ಲ? ಅದರ ಹಿಂದೆ ಯಾವ ಚಿಂತೆ ನಡೆಯುತ್ತೆ ಅದು ದುಃಖಕ್ಕೆ ಕಾರಣ ಇದೆ. फिर उसको क्या बोलते हैं? भालेन समता सुख कभी नर, बिना मुनि मुद्रा धरे, धनी नगन पर तन नगन ठाड़े, सुर असुर पायन परे. कैसी कैसी बात करते हैं. ಪ್ರವಚನ ಸಾರ 201ನೇ ಗಾಥೆ ಇದೆ. ಜದಿ ಇಚ್ಛಸಿ ದುಃಖ ಪರಿಮೋಕ್ಷಂ ಪಡಿವಜ್ಜದು ಸಾಮಾನ್ಯಂ, ಪಡಿವಜ್ಜದು ಸಾಮಾನ್ಯಂ. ಜದಿ ಇಚ್ಛಸಿ ದುಃಖ ಪರಿಮೋಕ್ಷಂ, ದುಃಖದಿಂದ ನಿನಗೆ ಮುಕ್ತಿ ಬೇಕಾಗಿದ್ದರೆ, ನಿಜವಾಗಲೂ ನಿನಗೆ ದುಃಖ ಅನ್ನಿಸ್ತಾ ಇದ್ದರೆ ಪಡಿವಜ್ಜದು ಸಾಮಾನ್ಯಂ, ಸಾಮಾನ್ಯವನ್ನು. ಸಾಮಾನ್ಯ ಅಂದರೆ ಸಾಮಾನ್ಯ. सामान्य का मतलब होता है मुनि धर्म. तो मुनि धर्म स्वीकार करो. यदि दुख लगता है तो मुनि धर्म स्वीकार करो. यदि इच्छे से दुख परिमोक्षम, क्या करो? ये पड़िवज्जत सामान्यम, उसी बात को कहते हैं. क्या कहते हैं? मुनि धर्म धारण किए बिना भालेन समता सुख कभी नर. ये मनुष्य को मुनि धर्म धारण किए बिना सुख नहीं मिल सकता, क्योंकि अपरिग्रहದಲ್ಲಿ ಸುಖ ಇದೆ. ಈ ಪರಿಗ್ರಹದ ಚಿಂತೆಯಲ್ಲಿ ಸುಖ ಇಲ್ಲ. ಧನಿ ನಗನ पर तन नगन ठाड़े, सुर असुरी पायन परे, इंद सदवंदियाणम. कौन कौन नमस्कार करते हैं अनंत परमेष्टि को? शतेंद्र वंदित. बोलो, सौ इंद्र आके अनंत परमेष्टि के चरणों में झुके हुए. भक्तामर प्रणत मौलि मणि प्रभाणाम. सारे देवलोक के सारे भक्त नतमस्तक है अनंत परमेष्टि के चरणों में. ऐसे मुनिराज के चरणों में देव आकर के जय जयगान करते हैं. अब क्यों करते हैं? निष्परिग्रही, तन पर एक कपड़ा भी नहीं. अब बोलो, और फिर देव लोग सुर असुरी पायन परे, सुर असुर सब आके नमस्कार करते हैं. क्यों नमस्कार करते हैं? ಸಮಂತಭದ್ರ ಕಥೆ ಗೊತ್ತಿದೆ ನಮಗೆ, ಮಾನತುಂಗರ ಕಥೆ ಗೊತ್ತಿದೆ ನಮಗೆ. देवतेಗಳು ಯಾಕೆ ಬಂದರು? किस लिए आए देव? क्यों प्रकट हुए? देव के पास तो सब संपत्ति है, मुनिराज के पास तो कुछ भी नहीं है. ಪಿಂಚಿ ಕಮಂಡಲ್ के सिवाय क्या है? ಏನೂ ಇಲ್ಲ. ಆದರೂ ದೇವತೆಗಳು ಬಂದು ನಮಸ್ಕಾರ ಮಾಡ್ತಿದ್ದಾರೆ. कि क्यों करते हैं? पता क्या है अपने को? परम सुखी तो मुनि है और देव तो महादुखी है. अपने को ದೇವಗತಿ ಜಾನಿ, ನಮಗೆ ಸ್ವರ್ಗಕ್ಕೆ ಹೋಗೋದಿದೆ. ಸ್ವರ್ಗದ ದೇವ ಹೇಳ್ತಿದ್ದಾನೆ, ನಾನು ಮಹಾ ದುಃಖಿ ಇದ್ದೇನೆ.
ಅದಕ್ಕೋಸ್ಕರ अनंत परमेष्ठि हत्र ಬಂದಿದ್ದೇನೆ. नहीं तो क्यों आता वहां सौधर्म इंद्र, उससे बड़ा तो कोई नहीं है देवगति में. सौधर्म इंद्र क्यों आता है? क्यों आया सौधर्म इंद्र? जब वो खुद ही सुखी है. अपने घर में मैं बहुत सुखी हूं तो दूसरे के घर में क्यों जाऊंगा? क्या मतलब है जाने का? कोई प्रयोजन नहीं है. तो ಹಾಗೆ ಅವನು ಮಹಾ ದುಃಖಿ ಇದ್ದಾನೆ. ಅರ್ಹಂತರ ಉಪದೇಶವನ್ನು ಕೇಳಿ ಸುಖ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಬಂದಿದ್ದಾನೆ. ಅದಕ್ಕೆ ತ್ರಿಲೋಕ ಚೂಡಾಮಣಿ ನಿರಂಜನ ಸ್ವರೂಪಿ ಅದಕ್ಕೆ ಹೇಳ್ತಾ ಇದ್ದಾರೆ. नो आगे क्या बोलते हैं, अंतिम वाक्य की समाप्त करते हैं. घर माही तिसना जो घटावे रुचि नहीं संसार सो बहु धन बुरा हो भला कहिए लीन पर उपकार सो. अब पहला जो वाक्य है ना ये बहुत सुंदर वाक्य. क्या कहते हैं? घर माही तिसना जो घटावे रुचि नहीं संसार सो. ಕೆಸರಲ್ಲಿದ್ರೂ ಕಮಲ ಅದನ್ನು ಸ್ಪರ್ಶ ಮಾಡೋದಿಲ್ಲ. जल से भिन्न कमलवत. अब है तो संसार में घर माही तिसना जो घटावे. अब ತೃಷ್ಣೆಯನ್ನ ಕಡಿಮೆ ಮಾಡಲಿಕ್ಕೆ ನೇರವಾಗಿ ಮುನಿ ಆಗೋದು ಬೇಕಾಗಿಲ್ಲ. ಮತ್ತೇನಾಗೋದು? ಮುನಿ ಆಗೋದು ಆಮೇಲೆ. ಮೊದಲು ಮಿಥ್ಯಾತ್ವ ಹೋಗ್ಬೇಕಲ್ಲ, ತೃಷ್ಣಾ ಭಾವ ಹೋಗ್ಬೇಕಲ್ಲ, परवस्तुಗಳಲ್ಲಿ सुख बुद्धि ಹೋಗಬೇಕಲ್ಲ. तो घर माही, घर में रहते हुए ಗೃಹಸ್ಥ ಅವಸ್ಥೆಯಲ್ಲಿ ಇರೋ ಹಾಗೇನೆ ಅನೇಕ ಜನರಿಗೆ ಹೇಳ್ತಾರೆ, ನಾವು ಏನು ಮಾಡೋದು, ಗೃಹಸ್ಥರಿದ್ದೀವಿ, ಎಲ್ಲ ಬಿಟ್ಬಿಟ್ಟು ಏನು ಮಾಡೋದು ನಾವು? गृहस्थ तो मुनि बनेगा. मुनि कौन बनता है? गृहस्थी तो मुनि बनेगा. कौन मुनि बनता है? ಎಲ್ಲಿಂದ? ಮೇಲಿನ ದೇವಗತಿಯಿಂದ ಬರ್ತಾನೇನು ಮುನಿ ಆಗೋಕ್ಕೆ? ಮುನಿ तो ಗೃಹಸ್ಥಿ ಬನೇಗಾ ನಾ. तो ಗೃಹಸ್ಥನಿಗೆ ಮುನಿ ಆಗೋ ಭಾವ ಇಲ್ಲ ಅಂದರೆ ಅವನಿಗೇನನ್ಸುತ್ತೆ, ನಾನು ಗೃಹಸ್ಥ ಇದ್ದೀನಿ, ನಾನು ಬಿಡೋ ಅವಶ್ಯಕತೆ ಏನಿದೆ, ನಾನೇನು ಬಿಡೋದಿಲ್ಲ, अपने तो सब चलता है. घर माही तिसना जो घटावे. पहले तृष्णा भाव तो जाना चाहिए. मरे जा रहे, ये चाहिए वो चाहिए, अब एक हो गया तो दो चाहिए, दो हो गया तो तीन चाहिए. ತೃಷ್ಣಾ ಭಾವ ಗೃಹಸ್ಥ ಅವಸ್ಥೆಯಲ್ಲಿ ಇದ್ದಾಗಲೇ ಕಡಿಮೆ ಆಗುತ್ತೆ, ಆಮೇಲೆ ಮುನಿ ಅವಸ್ಥೆ ಪ್ರಕಟ ಆಗುತ್ತೆ. ಒಂದೇ ಸಲ ಮುನಿ ಅವಸ್ಥೆ ಬರೋದಿಲ್ಲ. ಗೃಹಸ್ಥ ಅವಸ್ಥೆಯಲ್ಲಿ ಇದ್ದಂತೆಯೇ ಸಮ್ಯಕ್ ದರ್ಶನ ಪ್ರಕಟ ಆಗುತ್ತೆ, ಚತುರ್ಥ ಗುಣಸ್ಥಾನ ಪ್ರಕಟ ಆಗುತ್ತೆ, ಪಂಚಮ ಗುಣಸ್ಥಾನ ಪ್ರಕಟ ಆಗುತ್ತೆ. ಪಂಚಮ ಗುಣಸ್ಥಾನದ 11 ನೆಲೆಗಳಲ್ಲಿ 10ನೇ ಪ್ರತಿಮೆ ಅನುಮತಿ ತ್ಯಾಗ, ಅಲ್ಲಿವರೆಗೂ ಮನೆಯಲ್ಲೇ ಇದ್ದಾನೆ. कहाँ तक? ब्रह्मचारी हुआ, अनुमति त्याग, 10वीं प्रतिमा है, ಅಲ್ಲಿವರೆಗೂ ಮನೆಯಲ್ಲೇ ಇದ್ದಾನೆ. उसके बाद मुनि होना है, उसके बाद मुनि हो सकता है. तो ಅಲ್ಲಿವರೆಗೆ ಮನೆಯಲ್ಲೇ ಇದ್ದಂತಾನೆ. ಮನೆಯಲ್ಲಿದ್ದೇ ತನ್ನ ಯಾವ ಈ ಆಸಕ್ತಿ ಭಾವ ಇದೆ, ಸುಖ ಬುದ್ಧಿ ಇದೆ, ಅದು ಕಡಿಮೆ ಆದರೆ ಏನಾಗುತ್ತೆ? ಮುಂದೆ ಅಕಿಂಚನ ಧರ್ಮ ಮತ್ತಷ್ಟು ನಿಷ್ಪರಿಗ್ರಹಿ ಅಪರಿಗ್ರಹಿ ಅವಸ್ಥಾ ಪ್ರಕಟ ಆಗುತ್ತೆ. ಹಾಗಾಗಿ ಯಾವ ಬಾಹ್ಯ ಪರಿಗ್ರಹ ಇದೆ ಅದು ಕೂಡ ಹೋಗಬೇಕಾಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಮಿಥ್ಯಾತ್ವ ಪರಿಗ್ರಹ ಹೋಗಬೇಕಾಗುತ್ತೆ. ಮಿಥ್ಯಾತ್ವ ಪರಿಗ್ರಹ ಹೋದರೆ ಬಾಹ್ಯ ಪರಿಗ್ರಹ ಕೂಡ ಕ್ರಮಪೂರ್ವಕವಾಗಿ ದೂರ ಆಗುತ್ತೆ. ಎರಡೂ ಪರಿಗ್ರಹಗಳು ನಮ್ಮ ಜೀವನದಿಂದ ದೂರ ಆಗಲಿ ಅನ್ನೋ ಭಾವನೆಯಿಂದ ಚರ್ಚೆಯನ್ನು ಇಲ್ಲಿ ವಿರಾಮ.